ಹಾಯ್ ನನ್ನ ಎಲ್ಲ ಸ್ನೇಹ ಜೀವಿಗಳಿಗೂ ಪ್ರೀತಿಯ ನಮಸ್ತೆ. ಬಟ್ಟೆ ಹರಿದಿದ್ರೆ ಹೊಸದು ತಗೋಬಹುದು, ಹಳೆ ಬಟ್ಟೆ ಆದರೂ ಹೊಸದು ತಗೋಬಹುದು. ಆದರೆ ವ್ಯಕ್ತಿತ್ವ ಸರಿ ಇಲ್ಲ ಅಂದರೆ ನಾವು ಅದನ್ನು ಬದಲಾಯಿಸೋದು ತುಂಬ ಕಷ್ಟ. ಅಂದರೆ ವ್ಯಕ್ತಿ ಮನಸ್ಸು ಸರಿ ಇಲ್ಲ ಅಂದರೆ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಅಂತಾರಲ್ಲ, ಹಾಗೆ ವ್ಯಕ್ತಿಯ ಗುಣ ಸರಿ ಇಲ್ಲ ಅಂದರೆ ಅದನ್ನು ಬದಲಾಯಿಸೋದು ತುಂಬ ಕಷ್ಟ. ಅಂದರೆ ಈಗ ಬಟ್ಟೆ ನಮ್ಮ ಬಟ್ಟೆನೇ ತೂತೋಗಿರುತ್ತೆ, ನಮ್ಮ ಬಟ್ಟೆನೇ ಹರಿದಿರುತ್ತೆ, ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹೇಗೋ ಒಂದು ರೀತಿಲಿ ನಮ್ಮ ಬಟ್ಟೆ ಹರಿದಿರುತ್ತೆ. ಆದರೆ ನಾವು ಬೇರೆಯವ್ರ ಬಟ್ಟೆ ಎಲ್ಲಿ ತೂತೋಗಿದೆಯೋ ಎಲ್ಲಿ ತೂತು ಹೋಗಿದೆಯೋ ಹುಡ್ಕೋಣ ನೋಡೋಣ ಅಂತ ಹೇಳಿ ಬೇರೆಯವ್ರ ಮೇಲೇ ಕಣ್ಣಿರುತ್ತೆ, ಬೇರೆಯವ್ರ ಬಗ್ಗೆನೇ ಟಾಕ್ಸಿರುತ್ತೆ. ನಮ್ಮ ಬಟ್ಟೆನ ನಮ್ಮೊಳಗಿರೋ ಉಳ್ಕನ್ನು ನಾವು ನೋಡಲ್ಲ, ಬೇರೆಯವರ ಒಂದು ಕಷ್ಟ ಸಮಸ್ಯೆ ಏನೇ ಇದ್ರೂ ಅದನ್ನು ಹುಡ್ಕೋದಿಕ್ಕೆ ಹೋಗ್ತೀವಿ. ಆ ಥರ ಮೆಂಟಾಲಿಟಿ ನಮ್ಮ ಕೆಲವು ಜನಗಳ ಮೈಂಡ್ ಸೆಟ್ ಅಂತಲೇ ಹೇಳಬಹುದು. ಅಂದರೆ ಈಗ ನಮ್ಮ ಬಟ್ಟೆ ಎಲ್ಲೋ ತೂತೋಗಿರುತ್ತೆ, ನಾವು ನೋಡ್ಕೊಂಡಿರಲ್ಲ. ಸೊ ನೋಡು 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 ಅವಳ ಬಟ್ಟೆ ನೋಡು ಎಷ್ಟೊಂದು ತೂತೋಗಿದೆ, ಎಷ್ಟೊಂದು ಹರಿದಿದೆ ಅಂತ ಹೇಳಿ ಬೇರೆಯವ್ರ ಬಟ್ಟೆ ಮೇಲೆ ಕಣ್ಣು ಹಾಕ್ತೀವಿ. ನಮ್ಮ ಹಿಂದ್ಗಡೆ ಹರಿದಿದ್ರೆ ನಮಗೆ ಗೊತ್ತಾಗಲ್ಲ, ಬೇರೆಯವ್ರು ನೋಡಿದರೆ ತಾನೇ ಗೊತ್ತಾಗುತ್ತೆ. ಅಥವಾ ನಾವು ಮೇಲೆ ಚೆನ್ನಾಗಿರೋ ಬಟ್ಟೆನೇ ಹಾಕಿರಬಹುದು, ನಾವು ಮೇಲ್ಗಡೆ ಚೆನ್ನಾಗಿರೋ ಬಟ್ಟೆ ಹಾಕಿರಬಹುದು, ಆದರೆ ನಾವು ಒಳಗಡೆ ಚೆನ್ನಾಗಿರೋ ಬಟ್ಟೆ ಹಾಕಿದಿರೋ ಇಲ್ವೋ ಅಂತ ನಮಗೆ ತಾನೇ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗುತ್ತಾ? ಇಲ್ಲ ಅಲ್ವಾ? ಅಂದರೆ ಇದರ ಅರ್ಥ ಏನು ಅಂದರೆ, ಸೊ ಏನೇ ಒಂದು ನಮ್ಮೊಳಗನೆ 1000 ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ಬಿಟ್ಟು ನಾವು ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೆ ಹೋಗ್ತೀವಿ. ಅಂದರೆ ನಮ್ಮ ಬಟ್ಟೆ ಹರಿದಿದೆ ಅಂತ ನಮಗೆ ಗೊತ್ತಿರುತ್ತೆ, ನಮ್ಮಲ್ಲಿ ಸಮಸ್ಯೆ ಇದೆ ಅಂತ ನಮಗೆ ಗೊತ್ತಿರುತ್ತೆ. ಆದ್ರೂ ಅವ್ರ ಬಟ್ಟೆ ಚೆನ್ನಾಗಿಲ್ಲ, ಅವರಲ್ಲಿ ಆ ಸಮಸ್ಯೆ ಇದೆ, ಅವರಲ್ಲಿ ಈ ಸಮಸ್ಯೆ ಇದೆ ಅಂತ ಹೇಳಿ ನಾವು ಬೇರೆಯವರ ಒಂದು ಬರೀ ಅವ್ರ ಬಗ್ಗೆನೇ ಮಾತಾಡೋದಾಗುತ್ತೆ. ಫಸ್ಟು ನಾವು ಕರೆಕ್ಟಾಗಿರಬೇಕು, ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡೋದು ನಮಗೆ ಬೇಕಿಲ್ಲ. ಸೊ ಹಾಗಾಗಿ ಬಟ್ಟೆ ಹರಿದಿದ್ರೂ ಹೊಸದು ತಗೋಬಹುದು, ಮನಸ್ಸು ಉಳುಕಿದ್ರೆ ಅದನ್ನು ತಗೊಳ್ಳೋಕ್ಕೆ ಆಗೋದಿಲ್ಲ. ನಮ್ಮ ಬಗ್ಗೆ ಇಷ್ಟು ವಿಷಯ ಇರಲ್ಲ, ಇಷ್ಟಿರುತ್ತೆ, ಇಷ್ಟೊಂದು ವಿಷಯ ಇರುತ್ತೆ, ಇಷ್ಟೊಂದು ತೂತಿರುತ್ತೆ, ನಮ್ದಿಷ್ಟು ಸಮಸ್ಯೆ ಇರುತ್ತೆ. ಆದರೂ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಡೋದೇ ಇಲ್ಲ. ನಮ್ಮ ಬಟ್ಟೆ ಇಷ್ಟು ತೂತೋಗಿರ್ತಾವೆ, ಇಷ್ಟೆಲ್ಲ ಇಷ್ಟುದ್ದ ಹರಿದಿರುತ್ತೆ, ಇಷ್ಟುದ್ದ ಹರಿದಿರುತ್ತೆ, ಆದರೂ ನಾವು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಬಿಡೋದಿಲ್ಲ. ನಾವು ಒಬ್ಬರ ಬಗ್ಗೆ ಹೇಳ್ತಿದ್ದೀವಿ ಅಂದರೆ ನಮ್ಮ ಹಿಂದ್ಗಡೆ ನಮ್ಮ ಬಗ್ಗೆ ಎಷ್ಟು ಜನ ಮಾತಾಡ್ಕೋತಾರೆ ಅನ್ನೋದು ನೆನಪಿರಲಿ. ಸೊ ಮೇಲ್ನೋಟಕ್ಕೆ ನಾವು ಚೆನ್ನಾಗಿ ಕಾಣಿಸ್ತಿದ್ದೀವಿ, ನಮ್ಮನ್ನ ಯಾರೂ ಮಾತಾಡ್ಕೊಳ್ಳಲ್ಲ ಅಂತ ಅಂದ್ಕೊಳ್ಬಹುದು. ಆದರೆ ನಾವು ಅಂದ್ಕೊಂಡಷ್ಟು ಈಸಿ ಇರಲ್ಲ, ನಮ್ಮ ಬಗ್ಗೆನೂ ಉಳುಕಿದ್ರೆ ಅಲ್ಲಿ ಮಾತಾಡ್ತಾರೆ. ಏನು ತಪ್ಪು ಮಾಡಿಲ್ಲ ನಾನು ಅಂತ ಅನಿಸ್ಬಹುದು. ಅಂದರೆ ನೋಡೋರಿಗೆ ಗೊತ್ತಾಗುತ್ತೆ ಅಂತ ಬೇರೆಯವ್ರಿಗೂ ಅನಿಸೋ ಅವಶ್ಯಕತೆ ಇಲ್ಲ. ಆದರೆ ತಪ್ಪು ಮಾಡೋದು, ನಾವು ಮಾಡೋ ತಪ್ಪು ನಮ್ಮ ಮನಸ್ಸಾಕ್ಷಿಗೆ ಗೊತ್ತಿರುತ್ತೆ, ಅದು ತಪ್ಪಾ ಸರಿನಾ ಅಂತ. ಸೊ ಬೇರೆಯವ್ರಿಗೂ ಅದು ಒಳ್ಳೆ ಮನಸ್ಸಿಂದ ಯೋಚನೆ ಮಾಡೋರಿಗೆ ಅದು ತಪ್ಪಾ ಸರಿನಾ ಅಂತಲೂ ಗೊತ್ತಾಗುತ್ತೆ. ಸೊ ಮೊದಲು ಬೇರೆಯವರ ಬಟ್ಟೆ ಹರಿದಿದೆಯಾ ಅಂತ ನೋಡ್ಕೊಳ್ಳೋ ಮುನ್ನ ನಮ್ಮ ಬಟ್ಟೆ ಹರಿದಿದೆಯಾ ಅಂತ ನೋಡ್ಕೊಳ್ಳಿ. ಒಳಗೊಳಗೇನೆ ತೂತಿರುತ್ತೆ, ಬೇರೆದು ಯಾವುದೋ ಕಣ್ಣಿಗೆ ಕಾಣಿಸ್ದೇ ಇದ್ರೂ ಸಾಕು ಅದನ್ನು ಎತ್ತಿ ಹಿಡಿತಾರೆ, ಅವಳು ಹಾಗೆ ಅವನು ಹೀಗೆ. ಎಂಥ ಜನ! ನಮ್ಮ ತಪ್ಪನ್ನು ಮುಚ್ಚಾಕ್ಕೊಳ್ಳೋಕ್ಕೆ ಇನ್ನೊಬ್ಬ ಒಂದು ವ್ಯಕ್ತಿಯನ್ನು ಬಲಿ ಕೊಡಬಾರ್ದು. ಅಂದರೆ ಬಲಿ ಅಂದರೆ ಸಾಯಿಸೋದಲ್ಲ, ನೆಮ್ಮದಿ ಹಾಳು ಮಾಡೋದು. ಜೀವನ ಪರ್ಯಂತ ನೆಮ್ಮದಿ ಹಾಳು ಮಾಡಿಕೊಂಡು ಬದುಕೋದಕ್ಕಿಂತ ಒಂದೇ ಸರಿ ಸತ್ತೋಗೋಣ ಅನಿಸೋ ಒಂದು ಮನಸ್ಥಿತಿ ಬಂದ್ಬಿಟ್ಟಿರುತ್ತೆ ಅಂಥ ವ್ಯಕ್ತಿಗಳಿಗೆ. ನಿಲ್ಲಿಸಿ ಅದು ಹೀಯಾಳಿಸಿ ಅಂದು ಏನಾಗುತ್ತೆ, ಬದುಕಬೇಕು ಅನಿಸುತ್ತಾ? ಸೊ ಅದಕ್ಕೆ ವ್ಯಕ್ತಿ ಒಳ್ಳೆಯವರಾಗಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಕೆಟ್ಟ ಕೆಲಸ ಮಾಡಬಾರ್ದು. ಇನ್ನೊಬ್ಬರನ್ನ ನೋವಲ್ಲಿ ಮುಳುಗಿಸಿ ನೋಡಿ ಖುಷಿ ಪಡಬಾರ್ದು. ನಾವು ಅಷ್ಟು ಮಾಡಿದರೆ ಸಾಕು. ಇನ್ನು ವ್ಯಕ್ತಿಗೆ ಅನ್ಯಾಯ ಮಾಡಿ ಬದುಕೋದಕ್ಕಿಂತ ಯಾವ ವ್ಯಕ್ತಿಗೂ ಸಹಾಯ ಮಾಡದೇನೂ ಇದ್ಬಿಟ್ರೆ ಅದು ಒಳ್ಳೆಯದು.
ಸೊ ಅನ್ಯಾಯ ಎಲ್ಲಿ ಮಾಡ್ತಾನೋ ಅವನು ಎಷ್ಟೇ ಸಹಾಯ ಮಾಡಿದ್ರೂ ವ್ಯರ್ಥ. ಅಂಥ ವ್ಯಕ್ತಿ ಸಹಾಯನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಬಿಡಿ. ಸೊ ಸಹಾಯ ಮಾಡಿದಾಗ್ಲೇ ಒಂದು ಅನ್ಯಾಯ ಮಾಡದೇ ಇರೋ ವ್ಯಕ್ತಿನೇ ಒಳ್ಳೆ ವ್ಯಕ್ತಿ. ಒಳ್ಳೆತನ ಮೆರೆಯೋದಂದರೆ ಮೆರಿತಾನೆ ಅಂದರೆ ಹೇಳ್ಕೊಂಡಲ್ಲ, ಆ ಒಂದು ಮನಸ್ಥಿತಿ ಒಳ್ಳೆ ರೀತಿ ತೋರಿಸುತ್ತೆ ಅಂತ. ಇನ್ನೊಬ್ಬರ ಉಳುಕನ್ನು ತೋಡೋಕ್ಕೂ ಮುನ್ನ, ಇನ್ನೊಬ್ಬರ ಬಗ್ಗೆ ಮಾತಾಡೋದಕ್ಕೂ ಮುನ್ನ ನಮ್ಮಲ್ಲೇನಿದೆ, ನಮ್ಮೊಳಗಡೆ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಬೇರೆಯವರ ಸಮಸ್ಯೆಗಳು, ನೋವು ಹೇಗಿದೆ ಅಂತ ಹುಡ್ಕೋದಿಕ್ಕೆ ಹೋಗಬೇಡಿ. ಕಾಯ್ತಿರ್ತಾರೆ ಕೆಲವರಂತೂ. ಸಿಕ್ಕಿದ್ರೆ ಸಾಕು ಅಂಥವ್ರ ಬಗ್ಗೆನೇ ಮಾತಾಡೋದು. ಬೇರೆ ಸಿಕ್ಕಿದ್ರೆ ಸಾಕು ಅವ್ರ ಬಗ್ಗೆನೇ ಮಾತಾಡೋದು, ಏನೋ ನಾವು ಕರೆಕ್ಟಾಗಿದ್ದೀವಿ ಅನ್ನೋ ರೀತಿ. ನಮ್ಮ ಬಟ್ಟೆ ಹರಿದಿರೋದು ನಮಗೆ ಗೊತ್ತಾಗಲ್ಲ. ಮುಂದ್ಗಡೆ ಆದರೂ ಹರಿದಿದ್ರೆ ನೋಡ್ಕೊಂಬಿಡ್ತೀವಿ, ಹಿಂದ್ಗಡೆ ಹರಿದಿದ್ರೆ ಯಾರಾದರೂ ಬೇರೆಯವರೇ ನೋಡಬೇಕು, ಹೇಳಬೇಕು. ಇಲ್ಲ ಆ ಬಟ್ಟೆನ ನಾವೇ ನೋಡಬೇಕು ನೆಕ್ಸ್ಟ್ ಯಾವಾಗಲಾದರೂ ಬದಲಾಯಿಸ್ಬೇಕಂದ್ರೆ ಅಲ್ವಾ. ಆ ರೀತಿ ನಮಗೆ ಗೊತ್ತಿಲ್ಲದೇನೋ ಗೊತ್ತಿದ್ದೂ ತಪ್ಪುಗಳಿರುತ್ತೆ, ಸಮಸ್ಯೆಗಳಿರುತ್ತೆ. ಬೇರೆಯವ್ರದ್ದು ಹುಡುಕಬೇಡಿ. ನಮ್ಮ ಬಟ್ಟೆ ಮೇಲೆ ಚೆನ್ನಾಗಿದ್ರು ಒಳಗಡೆ ಚೆನ್ನಾಗಿಲ್ಲದೆ ಇರೋದು ಹಾಕದೇ ಇರ್ಬೋದಲ್ವ, ಯಾರಿಗೆ ಗೊತ್ತು. ನಾವೇನು ನೋಡ್ತೀವ ಬೇರೆಯವ್ರದ್ದು ಹೋಗಿ. ಒಳಗಡೆ ಅದನ್ನೇ ಹೇಳೋದು, ಒಳಗಡೆ ಉಳುಕೋ ಅಂತ. ಇನ್ನೊಬ್ಬರ ಬಗ್ಗೆ ಏನಕ್ಕೆ ಮಾತಾಡಬೇಕು, ಏನಕ್ಕೆ ಆಡ್ಕೋಬೇಕು? ಬೇರೆಯವ್ರ ಬಗ್ಗೆ ಕೈ ತೋರಿಸಿ ಮಾತಾಡೋದಕ್ಕೂ ಮುನ್ನ ನಮ್ಮನ್ನು ನಾವು ನೋಡ್ಕೊಳ್ಳೋಣ, ನಮ್ಮ ಬಟ್ಟೆ ನಾವು ನೋಡ್ಕೊಳ್ಳೋಣ. ನಮ್ಮ ಬಟ್ಟೆ ಹರಿದಿದೆಯಾ ಇಲ್ವಾ ಅಂತ, ಅಥವಾ ನಾವು ಚೆನ್ನಾಗಿರೋದು ಹಾಕಿದ್ದೀವಾ ಬಿಡಿ. ಬೇರೆಯವ್ರ ಬಗ್ಗೆ ಏನಕ್ಕೆ ಮಾತಾಡಬೇಕು? ನಮ್ಮ ಸಮಸ್ಯೆ ಇದೆಯಾ ಇಲ್ವಾ ಬೇಡ, ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡಬೇಕು ಅಲ್ವಾ. ಸೊ ಅದಕ್ಕೆ ಯಾರ ಬಗ್ಗೆನೂ ಯಾರು ಮಾತಾಡಿಸಿ ಆ ಒಂದು ಪಾಪ ಶಾಪ ಕರ್ಮವನ್ನು ನೀವು ಹೊತ್ಕೋಬೇಡಿ. ಯಾರು ಏನು ದೇವರಲ್ಲ ಇಲ್ಲಿ, ಎಲ್ಲರೂ ಸಾಯಲೇಬೇಕು, ಒಂದಿನ ಹೋಗ್ತಿರ್ಬೇಕು. ಶಾಶ್ವತವಾಗಿ ಇಲ್ಲೇ ಇರೋ ಹಾಗಿದ್ದಿದ್ರೆ ಆ ಬ್ರಹ್ಮ ಬರಹ ಬರೆಯೋಷ್ಟೇ ಇರಲಿಲ್ಲ, ಮತ್ತೆ ಸತ್ತು ಹುಟ್ಟಷ್ಟೇ ಇರಲಿಲ್ಲ. ಸೊ ಆ ರೀತಿ ಆಗ್ಬಿಡ್ತಿತ್ತು, ದೇವ್ರನ್ನೇ ಮೀರಿಸ್ಬಿಡ್ತಿದ್ರು ಜನ. ಶಾಶ್ವತವಾಗಿ ನಾನೇ ದೇವರು ಇಲ್ಲೇ ಇರ್ತೀನಿ ಅನ್ನೋ ಹಾಗಿದ್ದಿದ್ರೆ ದೇವರೇ ಬೇಕಿರಲಿಲ್ಲ. ಆ ಭಗವಂತ ಎಲ್ಲ ನೋಡ್ತಿರ್ತಾನೆ, ಯಾರು ಏನು ಮಾಡ್ತಾರೆ ಅಂತ. ಸೊ ಅವನಿಗೆ ಒಳ್ಳೆಯವರಾದರೆ ಸಾಕು, ಒಳ್ಳೆ ಕೆಲಸ ಮಾಡಿದರೆ ಸಾಕು. ಜನನ ಮೆಚ್ಚಿಸೋದಕ್ಕೆ ನಾಟಕ ಮಾಡಬಾರ್ದು ಅಷ್ಟೆ. ಇದು ಇವತ್ತಿನ ಒಂದು ಅನಿಸಿಕೆ ಆಗಿತ್ತು. ಸೊ ಇದ್ರ ಬಗ್ಗೆನೇ ಆಗಲಿ ಅಥವಾ ಬೇರೆ ವಿಷಯದ ಬಗ್ಗೆನೇ ಆಗಲಿ ಸಾಕಷ್ಟು ವಿಷಯಗಳಿದೆ. ಆ ವಿಷಯಗಳ ಬಗ್ಗೆ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಬೇರೆಯವ್ರ ಬಗ್ಗೆ ಚಿಂತೆ ಬೇಡ. ಬೇರೆಯವ್ರ ಬಟ್ಟೆ ಹರಿದಿದ್ರು ಹರಿದೇ ಇದ್ದರೂ ಅದು ನಿಮ್ಮ ಬಟ್ಟೆ ಅಲ್ಲ, ಅದು ಅವ್ರ ಬಟ್ಟೆ. ನಿಮ್ಮ ಬಟ್ಟೆ ನೀವು ನೋಡ್ಕೊಳ್ಳಿ, ನಿಮ್ಮ ಸಮಸ್ಯೆ ನೀವು ನೋಡ್ಕೊಳ್ಳಿ. ಇನ್ನೊಬ್ಬರ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು.